ಲೋಕಕ್ಕೆ ಬಂದ ಕ್ಷಣವೇ ಬ್ರಹ್ಮದೇವರು ನಾನೆಂಬ ಹಮ್ಮಿನವನಾದ ಬ್ರಹ್ಮದೇವನಿಗೆ ನಾನು ಎಂಬ ಹಮ್ಮು ಹೆಚ್ಚಾಯಿತು. ಭಗವನ್ನಾರಾಯಣನ ಕೋರ್ಟೆ ತೀರ್ಪು ಬಗೆಹರಿಸಬೇಕು. ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮ ಪ್ರಾರ್ಥನೆ ಮೇಲಕ್ಕೆದ್ದು ನೀನು ಹೆಚ್ಚಿನವನೇ, ಹಾಗಾದರೆ ವಿಷ್ಣುದೇವ ನೀನು ಹೆಚ್ಚಿನವನೇ. ಹಾಗಾದರೆ ನೀವಿಬ್ಬರಲ್ಲಿ ಯಾರು ಹೆಚ್ಚಿನವರಾಗಬೇಕಾದರೆ ವಿಷ್ಣುದೇವ ನೀನು ಪಾತಾಳವನ್ನು ಅಗಿಯುತ್ತಾ ಪಾತಾಳಕ್ಕೆ ಹೋಗುವ. ಎಲ್ಲರಿಗಿಂತಲೂ ನಾನೇ ಹೆಚ್ಚಾಗಬೇಕೆಂದು ಗಗನ ಮಾರ್ಗದಲ್ಲಿ ಆರುತ್ತಾ ಹೋಗುತ್ತಿರಲು ಹಾಗಾಗಿ ವಿಷ್ಣು ಪರಮಾತ್ಮನು ನಾನು ಹೆಚ್ಚಿನವನಾಗಬೇಕೆಂದು ಆಗ ವಿಷ್ಣು ಪರಮಾತ್ಮನು ಇದೇ ಭೂಮಿಯಲ್ಲಿ ಸಂಹಾರ ಮಾಡಿ ಕಾಲಿಗೆ ಜಂಗನ್ನಾಗಿ ಧರಿಸಿ ಶ್ರೀಮನ್ನಾರಾಯಣನ ನೇರವಾಗಿ ಕೈಲಾಸಕ್ಕೆ ಬಂದು ಬ್ರಹ್ಮದೇವನ ಸಹಿತ ಗಗನ ಮಾರ್ಗದಲ್ಲಿ ಎಷ್ಟು ಎತ್ತರ ಹೋದರೂ ಕೂಡ ಪರಮಾತ್ಮ ಮಸ್ತಕವು ಕಾಣಲಿಲ್ಲ. ಮೂರು ಸಾಕ್ಷಿ ಕೈಲಾಸ ಬಂದು ಜಗದೊಡೆಯನಾದ ಪರಮಾತ್ಮ ಪಾದಕ ಕಾಲಕ್ಕೆ ಕೈಲಾಸನಾಥನಾಗಿರುವ ಪರಮಾತ್ಮ ಮೂರು ಸಾಕ್ಷಿಯನ್ನು ಕರೆದುಕೊಂಡು ಬಂದಿರುವುದು ಮುಖಂಡವರಾಗಿ ಕೇದಿಗ ಮಹಾರಾಜನ ಮುಂದಕ್ಕೆ ಕರೆದರೆ ಕೇದಿಗ ಮಹಾರಾಜ
ಸರ್ವೋಪರಣಾದ ಪರಮಾತ್ಮ ಕಿರಿ ಕಿರಿ ಕಿರಿ. ಮಹಾರಾಜನ ಶಿರವನ್ನು ಕತ್ತರಿಸಿದ ಕಾರಣಕ್ಕೆ ಶಿರವ ಪಾದಕ್ಕೆ ಬಿದ್ದು ಮೋಕ್ಷವನ್ನು ಕೊಡು ಎಂದು ತಿಳಿದ ಕಾರಣದಿಂದ ಮುಂದೆ ನೀನು ಕೆಸರಿನೊಳಗೆ ಹುಟ್ಟುವಂತ ತಾವರಿಯಾಗಿ ಹುಟ್ಟುವ ಕೇತಕಿಯ ಗಿಡವಾಗಿ ಹುಟ್ಟಿ ನಾನು ಯಾವ ರೀತಿಯಾಗಿ ನಿನ್ನ ನ್ಯಾಲಿಗೆಯನ್ನು ಸೀಳಿದೆನೋ ಅದೇ ರೀತಿಯಾಗಿ ಕೇತಕಿಯ ಹೂವನ್ನು ಸೀಳಿ ಸೀಳಿ ಮುಡಿಯಬೇಕು. ಸಾಕ್ಷಿಯಾಗಿರುವಂತಹ ಕಾಮಧೇನುವ ಮುಂದಕ್ಕೆ ಕರೆದಲೇ ಕಾಮಧೇನುವೆ. ಕಾಮಧೇನುವ ಮುಂದಿನ ಮುಖದಿಂದ ಹೌದು ಹೌದೆಂದು ಸುಳ್ಳನ್ನು ಹೇಳಿ ಹಿಂದಿನ ಕಚ್ಚೆ ಬಾಲದಿಂದ ಇಲ್ಲ ಇಲ್ಲ ಎಂದು ನಿಜವನ್ನು ಹೇಳುತ್ತಿರು. ಕೈಲಾಸದಲ್ಲಿ ನೀನು ಸುಳ್ಳು ಹೇಳಿದ ಕಾರಣ ನಿನಗೆ ಇಂದಿಗೆ ಬಾಯಿ ಸೇದಿ ಹೋಗಲಿ. ಕೈಲಾಸದಲ್ಲಿ ಪರಮಾತ್ಮ ಕಂಡಿದ್ದು ಸುಳ್ಳು ಸುಳ್ಳು ಎಂದು ಹೇಳಿದಕ್ಕೋಸ್ಕರವಾಗಿ ಕಚ್ಚೆ ಬಾಲಕ್ಕೆ ಮೊದಲಿಗೆ ಪೂಜೆಯಾಗಲಿ. ಮತ್ತು ಶಾಪವನ್ನು ಕೊಟ್ಟ ನಂತರ ಮುಂದೆ ನುಡಿದಂತೆ ನಡೆದವಳ ಈ ದೇಶ ನಮ್ಮ ಕಡೆ ಎಂದವಳು. ಆರತಿಯ ತಾಟನ್ನಾಗಿ ಮಾಡಿ ಆಕೆಯ ನೀಳವಾದ ಮೂಗನ್ನೇ ಸೀಳಿ ಗಿಂಡಿಯನ್ನಾಗಿ ಮಾಡಿ ಆಕೆಯ ನರವನ್ನೇ ಚಕ್ಕಿ ಬತ್ತಿಯನ್ನಾಗಿ ಮಾಡಿ ಆಕೆಯ ರಕ್ತವನ್ನೇ ತೆಗೆದು ತೈಲವನ್ನಾಗಿ ಮಾಡಿ ನಾಲಿಗೆಯನ್ನೇ ಸೀಳಿ ಮೇಲೆ ತಲೆಯನ್ನಾಗಿ ಮಾಡಿ ಆಕೆಯ ಕಣ್ಗುಡ್ಡೆಗಳನ್ನು ಕಿತ್ತು ನಿಂಬೆ ಹಣ್ಣನ್ನಾಗಿ ಮಾಡಿ ಆಕೆಯ ತೊಡೆಯ ಚರ್ಮದಿಂದ ಕೆಂಪು ಓಕಳಿ ಕಪ್ಪು ಓಕಳಿಯನ್ನಾಗಿ ಮಾಡಿ ನಾಗವೇಣಿಯಿಂದ ಹುಟ್ಟಿದಂತ ಈ ಕಳಸದ ತಾಟನ್ನ ಶುಭ ಸಮಾರಂಭದಲ್ಲಾಗಲಿ ಲಗ್ನದಲ್ಲಾಗಲಿ ಯಾವುದೇ ಶುಭ ಕಾರ್ಯದಲ್ಲಿ ಮೊದಲಿಗೆ ಆರತಿಯ ಬೆಳಗ್ಗೆ ಸುಂದರವಾದ ಜೋಗಳ ಪದಗಳನ್ನು ಹಾಡುತ್ತಾ ಯಾವ ಸತ್ಯವನ್ನು ಹೇಳಿದಂತ ನಾರಾಯಣನಿಗೆ ಸತ್ಯನಾರಾಯಣ ಎಂದು ನಾಮಾಂಕಿತವನ್ನು ಕೊಟ್ಟು ಹೇಳಿದ ಬ್ರಹ್ಮದೇವನ ಭೂಲೋಕದಲ್ಲಿ ಗುಡಿ ಗುಂಡಾರಗಿಳ್ಳಲದೆ ಈ ರೀತಿ ಭರಮಪ್ಪನಾಗಿ ಶಾಪ ಸುಳ್ಳಾಗಬಹುದೇ? ಪರಮಾತ್ಮನ ಶಾಪಗ್ರಸ್ತನಾದ ಬ್ರಹ್ಮದೇವನ ಭೂಲೋಕದಲ್ಲಿ ಬ್ರಹ್ಮದೇವನಾಗಿ ಉದ್ಭವಿಸಿದರು. ಬ್ರಹ್ಮದೇವನಿಗೆ ಭೂಲೋಕದಲ್ಲಿ ಯಾವುದೇ ಗುಡಿ ಗುಂಡಾರಗಳಿರುವುದಿಲ್ಲ. ಈ ಬ್ರಹ್ಮದೇವನಿಗೆ ಪೂಜೆಯನ್ನು ಮಾಡಬೇಕಾದರೆ ಪೂಜೆ ಮಾಡಿಸಿಕೊಳ್ಳಬೇಕೆಂಬ ಹಂಬಲ ಅವನಿಗಾದರೆ ಹೋಗುವಂತ ಮಕ್ಕಳ ಮೇಲೆ ಇವನ ದೃಷ್ಟಿಯನ್ನು ಬಿಟ್ಟು ಆ ಮಕ್ಕಳು ಗಾರ್ ಗಾರ್ ಎಂದು ಅಳುವ ಸಮಯದಲ್ಲಿ ಹೋಗಬೇಕಾದ್ರೆ ಎರಡು ಉದಿನ ಕಡ್ಡಿ, ಎರಡು ಉತ್ತತ್ತಿ, ಎರಡು ಬಾಳೆಹಣ್ಣು ಕಾಯಿ ತೆಗೆದುಕೊಂಡು ಬಂದು ಕಾಯಿ ಹೊಡೆದು ಶ್ರೀಮನ್ನಾರಾಯಣ ಸತ್ಯನಾರಾಯಣ ಉದ್ಭವಿಸಿರುವನು. ಬಂದರು ತಲೆ ಕಾಯ್ದು ಕಾಪಾಡುವಂತ ಬ್ರಹ್ಮದೇವನ ಶ್ರೀಪಾದಕ್ಕೆ ಮೊದಲ ಶರಣ ಎನ್ನುತ್ತ ಶರಣ ಬಂಧುಗಳೇ ಪರಮ ಪವಿತ್ರವಾದಂತ ಶರಣ ಬಂಧುಗಳೇ ಈ ಜಗದೊಳಗೆ ಸಕಲ ಸದ್ಭಕ್ತರನ್ನು ಊರಿಕೊಂಡು ಬಿಂದಿಗೆ ಒಳಗೆ ಅಕ್ಕಿ ದವಸದ
ಕಾರ್ಯವು ಭಕ್ತಿ ಪೂರ್ವಕವಾಗಿ ಪರಮಾತ್ಮನಿಗೆ ಮುಟ್ಟಿದ್ದಾದರೆ ನಿಮ್ಮ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇದ್ದಿದ್ದೇ ಆದರೆ ಈ ಅಕ್ಕಿಯ ಕೊಡದಲ್ಲಿ ಈ ಖಡ್ಗದ ಮೂಲಕ ಮೇಲೆತ್ತಬೇಕಾದರೆ ಈ ನಿಮ್ಮಯ ಗ್ರಾಮದಲ್ಲಿ ವೀರಭದ್ರ ದೇವರು ಇರುವುದೇ ನಿಜವಾದರೆ ಇಲ್ಲಿರುವಂತ ಎಲ್ಲಾ ಭಕ್ತಾದಿಗಳಲ್ಲಿ ನಮ್ಮ ಚಿಕ್ಕ ವಿನಂತಿ ಏನೆಂದರೆ ನಮ್ಮಯ ಎರಡೂ ಕರಗಳನ್ನು ಜೋಡಿಸಿ ಶಿವ ಶಿವ ಎಂದು ಶಿವನ ಧ್ಯಾನವ ಮಾಡಬೇಕು. ಬಂದರೆ ನಿಮ್ಮಲ್ಲಿ ಭಕ್ತಿ ಇದೆ ಎಂದರ್ಥ, ಅಥವಾ ಅಕಸ್ಮಾತ್ ಅದ ಮೇಲೆ ಬರದಿದ್ದರೆ ನಿಮ್ಮಲ್ಲಿ ಭಕ್ತಿ ಇಲ್ಲ ಎಂದರ್ಥವಾಗುತ್ತದೆ. ಇಲ್ಲಿ ನಡೆಯುವುದು ನಿಮ್ಮೆಲ್ಲರ ಭಕ್ತಿಯ ಪರೀಕ್ಷೆ. ಆದ ಕಾರಣ ಹಿಂದೆ ನಿಂತುಕೊಂಡು ಮಾತನಾಡುವ ಭಕ್ತಾದಿಗಳು, ಇದು ನಿಮ್ಮ ಗ್ರಾಮದ ಆಗು ಹೋಗುಗಳ ಪ್ರಶ್ನೆ. ಗ್ರಾಮದ ಆಗು ಹೋಗುಗಳ ಪ್ರಶ್ನೆಯಾದ ಕಾರಣ ಯಾರಿಗೂ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ. ದೇವರನ್ನು ನೋಡಬೇಕಾದರೆ ಒಂದೊಂದು ಪರೋಕ್ಷ ಮಾರ್ಗದಲ್ಲಿಯೇ ನೋಡಬೇಕು. ಎಲ್ಲ ಬಂಧುಗಳ ನಿಮ್ಮೆಲ್ಲರ ಭಕ್ತಿ ಇದಕ್ಕೆ ಶಕ್ತಿಯಾಗಿ ನಿಲ್ಲುವುದು. ಆವ ಕಾರಣ ಸರ್ವ ಭಕ್ತರು ಕೂಡ ಗ್ರಾಮದ ಅಧಿದೇವತನಾದ ಶ್ರೀ ವೀರಭದ್ರ ದೇವರನ್ನು, ವೀರಲಿಂಗೇಶ್ವರನನ್ನು, ರಂಗನಾಥ ಸ್ವಾಮಿಯನ್ನು, ಮಂಗಲ ದೇವತೆಯಾದಂತ ಶ್ರೀಮಾತೆಯನ್ನು ಭಕ್ತಿಯಿಂದ ಧ್ಯಾನ ಮಾಡಿದ್ದೇ ಆದರೆ ನಿಮ್ಮೆಲ್ಲರ ಭಕ್ತಿ ಇದಕ್ಕೆ ಶಕ್ತಿಯಾಗಿ ನಿಲ್ಲುವುದು. ಈ ರೀತಿಯಾಗಿ ಎನ್ನವರ ಗುರು ಶ್ರೀ ವೀರಭದ್ರ ದೇವರು ಭಕ್ತರಿಗೆ ದರ್ಶನ ನೀಡುವುದಕ್ಕಾಗಿ ಸಮಾಳದ ವಾದ್ಯ ವೈಭೋಗದೊಂದಿಗೆ ಶ್ರೀ ವೀರಭದ್ರ ದೇವರು ನಸುನಕ್ಕ ನಾಟ್ಯವನ್ನಾಡುತ್ತಾ ಎಂತ ಬರವನಯ್ಯ. ನಿಜವಾದ ಭಕ್ತಿ ಇದ್ದ ಕಾರಣ ಪರಮಾತ್ಮನ ದರ್ಶನವಾಗಿದೆ. ಇದರಲ್ಲಿ ಯಾವುದೇ ಮಾಟ ಮದ್ದಾಗಲಿ ತಂತ್ರ ಕುತಂತ್ರವಾಗಲಿ ಇರುವುದಿಲ್ಲ. ಇದರಲ್ಲಿರುವುದು ನಿಮ್ಮೆಲ್ಲರ ಭಕ್ತಿ, ಪರಮಾತ್ಮನ ಶಕ್ತಿ ಮಾತ್ರ. ಶರಣಬಂಧುಗಳು ಇಂದಿನ ಕಾಲದಲ್ಲಿ ಬರೇ ಮಂತ್ರದಿಂದಲೇ ದೇವತೆಗಳು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟುತ್ತಿದ್ದರು. ಕಾಲ ಕಳೆದಂತೆ
ಮತ್ತಿದು ಕಲಿಯುಗ. ಮಂತ್ರದಿಂದ ನಡೆಯುವುದಿಲ್ಲ, ಬರೇ ತಂತ್ರದಿಂದ ನಡೆಯುವುದು. ಆದರೆ ಮಂತ್ರದ ಶಕ್ತಿ ಇಂದಿಗೂ ಕೂಡ ಹೋಗಿರುವುದಿಲ್ಲ. ಮಂತ್ರದಿಂದಲೇ ಜಗತ್ತು, ಮಂತ್ರದಿಂದಲೇ ಮಾನವನು. ಬಿಂದಿಗೆ ಒಳಗಿರುವಂತಹ ಹಕ್ಕಿಯಲ್ಲಿ ಇರುವಂತಹ ಈ ಖಡ್ಗವು, ಈ ಬಿಂದಿಗೆಯು ನಿಮ್ಮೂರದ್ದೇ, ಹಕ್ಕಿಯು ನಿಮ್ಮೂರದ್ದೇ. ಅದರೊಳಗಿಟ್ಟಿರುವಂತಹ ಈ ಖಡ್ಗ ಮಾತ್ರ ಈ ಬರುವಂತಹದ್ದು. ಕಾರಣ ಯಾವುದೇ ಮಂತ್ರ ತಂತ್ರ ಇರುವುದಲ್ಲ, ನಿಮ್ಮೆಲ್ಲರ ಭಕ್ತಿಗೆ ಶಕ್ತಿಯಾಗಿ ನಿಂತಿರುವುದು. ಏನಾದರೂ ಅನುಮಾನವಿದ್ದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಬೇಡಿಕೆಗಳಿದ್ದರೆ ಯಾವ ನಿಮ್ಮ ಕೈಲಾದಂತ ದಕ್ಷಿಣೆಯನ್ನು ಹಾಕಿ ನೀವೇ ನಿಮ್ಮ ಕೈಯಾರೆ ಇದನ್ನು ಎತ್ತಿ ನೋಡಬಹುದು. ಸರ್ವ ಭಕ್ತರು ಕೂಡ ಕೊಡುವಂತ ಈ ಹಕ್ಕಿಯನ್ನು ನಿಮ್ಮ ನಿಮ್ಮ ಮನೆಗಳಿಗೆ ಒಯ್ದು ಭಕ್ತಿಯಿಂದ ಪ್ರಸಾದ ಮಾಡಿದ್ದಾರೆ. ಆದರೆ ಅರಿಯದೆ ಮಾಡಿದ ಪಾಪಗಳು ಲೋಪವಾಗಿ ಹೋಗಬಹುದು. ಸಹಕರಿಸಿಕೊಳ್ಳಬೇಕು, ಎಲ್ಲರಿಗೂ ಅವಕಾಶವಿರುವುದಿಲ್ಲ. ಆ ದೇವರ ದರ್ಶನವು ಇದರಲ್ಲಿ ಬರುವಂತಹ ಅಕ್ಕಿ ಪ್ರಸಾದವ ಸಿಕ್ಕರೆ ನೀವೇ ಭಾಗ್ಯವಂತರು, ನೀವೇ ಪುಣ್ಯವಂತರು. ದಯಮಾಡಿ ಅಕ್ಕಿ ಪ್ರಸಾದವನ್ನು ತೆಗೆದುಕೊಳ್ಳಲು ಅಲ್ಪ ಕಾಣಿಕೆನ ಹಾಕಿ ತೆಗೆದುಕೊಳ್ಳಬೇಕಾಗಿ ವಿನಂತಿ ದೇವ.